ನಮಸ್ಕಾರ ಸ್ನೇಹಿತರೆ, ಸ್ವಾಗತ ಐಕಾನ್ ಕ್ಯಾರೆಕ್ಟರ್ಸ್ನ ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಮ್ಮ ಪ್ರೀತಿಯ ಅಪ್ಪು ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನ. ಅವರು ನಮ್ಮ ಜೊತೆ ಇಲ್ಲ ಅನ್ನೋ ನೋವು ಇಂದಿಗೂ ಕಡಿಮೆಯಾಗಿಲ್ಲ. ಆದರೆ ಅವರ ನೆನಪು ಇನ್ನೂ ನಮ್ಮ ಹೃದಯದಲ್ಲಿ ಜೀವಂತವಾಗಿದೆ. ಅವರ ಬರ್ತ್ಡೇಯ ಸ್ಪೆಷಲ್ ಆಗಿ ಆಕಾಶ್ ಸಿನಿಮಾ ಮತ್ತೆ ಥಿಯೇಟರಿನಲ್ಲಿ ರಿಲೀಸ್ ಆಗಿದೆ. ಅದು ಅಭಿಮಾನಿಗಳಿಗೆ ದೊಡ್ಡ ಗಿಫ್ಟ್. ಸ್ಕ್ರೀನ್ನ ಮೇಲೆ ಅಪ್ಪುನ ನೋಡಿ ಎಲ್ಲರೂ ಭಾವುಕರಾದರು. ಎಲ್ಲರಿಗೂ ಅವರು ಇನ್ನೂ ನಮ್ಮ ಜೊತೆಯಲ್ಲೇ ಇದ್ದಾರೆ ಅಂತ ಅನ್ಸುತ್ತೆ. ಅವರು ಹೋಗಿರಬಹುದು, ಆದರೆ ಅಭಿಮಾನಿಗಳ ಹೃದಯದಲ್ಲಿ ಅಪ್ಪು ಎಂದಿಗೂ ಜೀವಂತ. ಹ್ಯಾಪಿ ಬರ್ತ್ಡೇ ಅಪ್ಪು. ನಾವು ನಿಮ್ಮನ್ನ ಯಾವತ್ತೂ ಮರೆಯೋದಿಲ್ಲ. ಇದೇ ಏಪ್ರಿಲ್ 30ನೇ ತಾರೀಕು ಶೋ ಮ್ಯಾನ್ ಪ್ರೇಮ್ ಅವರು ನಿರ್ದೇಶನ ಮಾಡಿ ಧ್ರುವ ಸರ್ಜಾ ಅವರು ಹೀರೋ ಆಗಿ ಆಕ್ಟಿಂಗ್ ಮಾಡಿರುವಂತ KD ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಿನ್ನೆ ತಾನೇ KD ಸಿನಿಮಾದ ಮತ್ತೊಂದು ಸಾಂಗ್ ರಿಲೀಸ್ ಆಗಿದೆ. ಅದರಲ್ಲಿ ಬಾಲಿವುಡ್ನ ಇಬ್ಬರು ದೊಡ್ಡ ಸ್ಟಾರ್ಗಳು ಕಾಣಿಸಿಕೊಂಡಿದ್ದಾರೆ. ನೋರಾ ಫತೇಹಿ ಮತ್ತೆ ಖಳನಾಯಕ್ ಸಂಜಯ್ ದತ್ ಅವರು. ಈ ಸಾಂಗ್ ನ ಮ್ಯೂಸಿಕ್ ಕಂಪೋಸ್ ಮಾಡಿರೋದು ಅರ್ಜುನ್ ಜನ್ಯ, ಲಿರಿಕ್ಸ್ ಅನ್ನ ಬರೆದಿರೋದು ಪ್ರೇಮ್ ಅವರು. ಮೊದಲು ನನಗೆ ಪ್ರೇಮ್ ಅವರು ಡೈರೆಕ್ಷನ್ ಮಾಡಿರುವ ಸಿನಿಮಾಗಳು ಅಂದ್ರೆ ತುಂಬಾನೇ ಇಷ್ಟ ಆಗ್ತಾ ಇತ್ತು. ಅವರು ಒಂದು ಕಡೆ ಮಾಸ್ ಆಡಿಯನ್ಸ್ನು ಮತ್ತೆ ಫ್ಯಾಮಿಲಿ ಆಡಿಯನ್ಸ್ನು ಒಂದೇ ಸಲಿಗೆ ಥಿಯೇಟರ್ಗೆ ಕರ್ಕೊಂಡು ಬಂದು ಸಿನಿಮಾವನ್ನ ನೋಡೋ ತರ ಮಾಡ್ತಾ ಇದ್ರು. ಆದ್ರೆ ಈಗ ಜನರೇಷನ್ ಚೇಂಜ್ ಆಗಿದೆ. ಅವರು ಇನ್ನು ಓಲ್ಡ್ ಸ್ಕೂಲ್ ಬಾಯ್ ತರ ಸಿನಿಮಾಗಳನ್ನ ಮಾಡ್ತಾ ಇದ್ದಾರೆ. ಆದ್ರೆ ಈ ಸಿನಿಮಾದಲ್ಲಿ ಏನಾದ್ರು ಅವರು ಹೊಸತನ ತಂದಿದ್ದಾರ, ಅದನ್ನೆಲ್ಲ ನಾವು ಕಾದು ನೋಡ್ಬೇಕು. ಅವರ ಸಾಂಗ್ಸ್ ಗಳು ಕೂಡ ಅಷ್ಟೇ. ಜೋಗಿ ಕರಿಯ ಅಂತ ಸಿನಿಮಾಗಳ ಸಾಂಗ್ಸ್ ನ ಕೇಳಿದ್ರೆ ಈಗಲೂ ಕೂಡ ಫ್ರೆಶ್ ಸಾಂಗ್ಸ್ ಗಳ ತರ ಅನ್ಸುತ್ತೆ. ಆದ್ರೆ ಈಗ ಅವರ ಬರವಣಿಗೆ ವೀಕ್ ಆಗಿದೆ. ಮೊದಲಿನ ತರ ಅವರ ಸಾಂಗ್ಸ್ ಗಳನ್ನ ಕೇಳೋದಕ್ಕೆ ಇಷ್ಟನೇ ಆಗ್ತಾ ಇಲ್ಲ. ಈ ಸಿನಿಮಾದ ಹಾಡಿನ ಲಿರಿಕ್ಸ್ ಕೂಡ ಇನ್ನೂ ಸ್ವಲ್ಪ ಬೆಟರ್ ಆಗ್ಬೋದಾಗಿತ್ತು. ನಿಜವಾಗ್ಲೂ ಎಷ್ಟು ದಿನ ಆಯ್ತು ಒಂದು ಹೊಸ ಕನ್ನಡ ಸಾಂಗ್ ಟ್ರೆಂಡ್ಗೆ ಬಂದು. 100 ಕನ್ನಡ ಸಿನಿಮಾಗಳಲ್ಲಿ ಯಾವುದೋ ಒಂದು ಹಾಡು ಹಿಟ್ ಆಗುತ್ತೆ, ಅದು ಸ್ವಲ್ಪ ದಿನ ಟ್ರೆಂಡ್ ಆಗಿ ಹೋಗುತ್ತೆ. ಇದು ನಮ್ಮ ಕನ್ನಡ ಸಿನಿಮಾಗೆ ತುಂಬಾ ದೊಡ್ಡ ಹೊಡೆತ ಕೊಡುತ್ತೆ. ಅದರಿಂದ ಕನ್ನಡದಲ್ಲಿ ಹೊಸ ಬರವಣಿಗೆಯ ಪ್ರತಿಭೆಗಳು ಹೊರಗಡೆ ಬರಬೇಕು. ಅದೊಂದು ಕಾಲ ಇತ್ತು. ಆಗ ಸಿನಿಮಾದ ಹಾಡು ಏನಾದ್ರು ಹಿಟ್ ಆದ್ರೆ ಸಿನಿಮಾ 100% ಹಿಟ್ ಅಂತ ಹೇಳ್ತಾ ಇದ್ರು. ಈಗ ಜನರು ನಮ್ಮ ಕನ್ನಡದ ಸಾಂಗ್ ನ ಬಿಟ್ಟು ಬೇರೆ ಎಲ್ಲ ಭಾಷೆಯ ಸಾಂಗ್ಸ್ ನ ಕೇಳ್ತಾರೆ. ಅದು ಜನರ ತಪ್ಪಲ್ಲ. ಒಂದು ಒಳ್ಳೆ ಸಾಂಗ್ ನ ಕೇಳೋದಕ್ಕೆ ಎಲ್ಲರೂ ಕಾದು ಕೂತ್ಕೊಂಡಿದ್ದಾರೆ. ಸೊ ಎನಿವೇಸ್, ಮುಂದಕ್ಕೆ ಹೋಗೋಣ. ಹಾಗೆ ಮಾರ್ಚ್ 19ನೇ ತಾರೀಕು ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗ್ಬೇಕಾಗಿತ್ತು. ಆದ್ರೆ ಆ ಸಿನಿಮಾ ಮುಂದೂಡಲಾಗಿದೆ. ಅದರ ಬದಲಿಗೆ KVN ಪ್ರೊಡಕ್ಷನ್ ಅವರು ಲವ್ ಮಾರ್ಟೆಲ್ 3 ಸಿನಿಮಾವನ್ನ ರಿಲೀಸ್ ಮಾಡ್ತಾ ಇದ್ದಾರೆ. ಡಾರ್ಲಿಂಗ್ ಕೃಷ್ಣ ಅವರು ಡೈರೆಕ್ಟ್ ಮಾಡಿ ಅವರೇ ಹೀರೋ ಆಗಿ ಕಾಣಿಸಿಕೊಳ್ತಾ ಇರುವ ಈ ಸಿನಿಮಾದ ಟ್ರೈಲರ್ ಅನ್ನ ಮೊನ್ನೆ ತಾನೇ ರಿಲೀಸ್ ಮಾಡಿದ್ರು. ಟ್ರೈಲರ್ ನ ಮುಕ್ಕಾಲು ಭಾಗ ಈ ಸಿನಿಮಾದ ಭಾಗ 1 ಮತ್ತೆ ಭಾಗ 2ರಲ್ಲಿ ಏನೇನಾಗಿತ್ತು ಅಂತ ರೀಕಾಲ್ ಮಾಡಿದ್ರು. ಟ್ರೈಲರ್ ನ ಕೊನೆಯಲ್ಲಿ ಅವರ ಮಗಳ ಜೊತೆ ಕೆಲ ಸೀನ್ಸ್ ಗಳನ್ನ ತೋರಿಸಿದ್ರು. ಡಾರ್ಲಿಂಗ್ ಕೃಷ್ಣ ಅವರು ಇಲ್ಲಿ ಈ ಸಿನಿಮಾದ ಸ್ಟೋರಿಯನ್ನ ಸ್ವಲ್ಪನೂ ಕೂಡ ಬಿಟ್ಕೊಟ್ಟಿಲ್ಲ. ಪರ್ಸನಲ್ ಆಗಿ ನನಗೆ ಡಾರ್ಲಿಂಗ್ ಕೃಷ್ಣ ಅವರ ಮೇಲೆ ತುಂಬಾನೇ ಎಕ್ಸ್ಪೆಕ್ಟೇಷನ್ ಇದೆ. ಈ ಟ್ರೈಲರ್ ಅನ್ನು ನೋಡಿ ನನಗೆ ಮಾತ್ರ ತುಂಬಾನೇ ಇಷ್ಟ ಆಯ್ತು. ತುಂಬಾ ಕ್ವಾಲಿಟಿಯಾಗಿ ಸಿನಿಮಾವನ್ನ ಮಾಡಿದ್ದಾರೆ. ಹಾಗೆ ಈ ಸಿನಿಮಾದ ಭಾಗ 1 ಮತ್ತೆ ಭಾಗ 2 ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ಹಿಟ್ ಆಗ್ಬೇಕಾಗಿತ್ತು. ಆದ್ರೆ ಹಾಗೆ ಆಗಿಲ್ಲ. ಈ ಸಿನಿಮಾವಾದ್ರೂ ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ಹಿಟ್ ಆಗ್ಬೇಕು ಅನ್ನೋದು ನನ್ನ ಆಸೆ. ಟ್ರೈಲರ್ ನ ನೋಡಿದ್ರೆ ಮಗಳ ಸೆಂಟಿಮೆಂಟ್ ಇರುವ ಸ್ಟೋರಿ ತರ ಅನ್ಸುತ್ತೆ. ಆದ್ರೆ ಸಿನಿಮಾದಲ್ಲಿ ಏನ್ ಟ್ವಿಸ್ಟ್ ಅನ್ನ ಇಟ್ಟಿದ್ದಾರೆ ಅಂತ ಸಿನಿಮಾಗೆ ಹೋಗಿ ನಾವು ನೋಡ್ಬೇಕು. ಫ್ಯಾಮಿಲಿ ಆಡಿಯನ್ಸ್ಗೆ ಹೇಳಿ ಮಾಡಿಸಿರುವಂತಹ ಸಿನಿಮಾ. ಹಾಗೆ ಮುದ್ದು ಮಗಳೇ ಎಂಬ ಸಾಂಗ್ ಅನ್ನು ಕೂಡ ರಿಲೀಸ್ ಮಾಡಿದ್ದಾರೆ. ವಿಜಯ್ ಪ್ರಕಾಶ್ ಅವರು ಈ ಹಾಡನ್ನ ಹಾಡಿದ್ದಾರೆ. ನಿಜವಾಗ್ಲೂ ಬಹಳ ದಿನಗಳ ನಂತರ ಒಂದು ತಂಪಾದ ಸಾಂಗ್ ಅನ್ನ ಕೇಳಿದೆ. ಈ ಸಾಂಗ್ ಅನ್ನ ಕೇಳಿ ಈ ಸಿನಿಮಾದ ಮೇಲೆ ಇನ್ನೂ ಕೂಡ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಯಿತು. ಯುಗಾದಿ ಹಬ್ಬದ ದಿನದಂದೇ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಫ್ಯಾಮಿಲಿ ನೋಡುವಂತಹ ಸಿನಿಮಾ. ನಿಮ್ಮ ಫ್ಯಾಮಿಲಿಯನ್ನ ಕರೆದುಕೊಂಡು ಥಿಯೇಟರ್ಗೆ ಹೋಗಿ ಈ ಸಿನಿಮಾವನ್ನ ನೋಡಿ ಎಂಜಾಯ್ ಮಾಡಿ. ಹಾಗೆ ಧುರಂಧರ್ 2 ಸಿನಿಮಾ ಕೂಡ ಅದೇ ದಿನ ರಿಲೀಸ್ ಆಗ್ತಾ ಇದೆ. ಅಡ್ವಾನ್ಸ್ ಬುಕ್ಕಿಂಗ್ ಕೂಡ ಓಪನ್ ಆಗಿದೆ. ಎಸ್ಪೆಷಲಿ ಕನ್ನಡದಲ್ಲೂ ಕೂಡ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ತುಂಬಾ ಟ್ರೆಂಡ್ ಅನ್ನ ಸೆಟ್ ಮಾಡಿರುವಂತ ಈ ಸಿನಿಮಾದ ಮೇಲೆ ತುಂಬಾ ಎಕ್ಸ್ಪೆಕ್ಟೇಷನ್ ಕೂಡ ಇದೆ. ಈ ಸಿನಿಮಾ ಟಾಕ್ಸಿಕ್ ಸಿನಿಮಾದ ಜೊತೆ ಕ್ಲಾಶ್ ಆಗ್ಬೇಕಾಗಿತ್ತು, ಆದ್ರೆ ಆಗೇನೂ ಆಗಿಲ್ಲ. ಸೊ ಈ 2 ಸಿನಿಮಾದ ರಿವ್ಯೂ ಈ ಚಾನಲ್ ಅಲ್ಲೇ ಬರುತ್ತೆ. ಈ ಚಾನಲ್ ಅನ್ನ ನೀವು ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ತಿದ್ರೆ ನಾವು ಅಪ್ಲೋಡ್ ಮಾಡುವಂತ ಎಲ್ಲ ವಿಡಿಯೋಸ್ನ ಮೊದಲು ನೋಟಿಫಿಕೇಶನ್ ನಿಮ್ಗೆ ಸಿಗುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.